ಆಗೈತಿ ಅಂತ ಜಗತ್ತ ಕಣ್ಣು ಬಿಟ್ಟು ನೋಡಾಕತ್ತೀವಿ. ರಷ್ಯಾ ಅಂತ ರಷ್ಯಾಗ ಮಾಸ್ಟರ್ ಸ್ಟ್ರೋಕ್ ಕೊಟ್ಟೈತಿ ಉಕ್ರೇನ್. ಮೂರನೇ ಮಹಾಯುದ್ಧ ಇನ್ನೇನು ಪ್ರಾರಂಭ ಆಗ್ತೈತಿ ಅನ್ನಕತ್ತಾರ ತಿಳಿದವರು. ಪಾಪಿ ಪಾಕಿಸ್ತಾನ ಇಂಥದ್ದ ಪ್ಲಾನ್ ಮಾಡಿತ್ರಿ. ಭಾರತದಾಗ ಇದ್ಕೊಂಡು ಭಾರತದ ಮೇಲೆ ದಾಳಿ ಮಾಡಕ ಡ್ರೋನ್ ತಯಾರು ಮಾಡಿದ್ರು. ಇದನ್ನ ಉಕ್ರೇನ್ ರಾಜತಾಂತ್ರಿಕ ಗೆಲುವು ಅನ್ಬೇಕೋ ಭಯೋತ್ಪಾದಕ ಕೃತ್ಯ ಅನ್ಬೇಕು? ನಮಸ್ಕಾರ ರೀ. ನಿನ್ನೆ ಉಕ್ರೇನ್ ರಷ್ಯಾದ ಮೇಲೆ ಭಾರಿ ಪ್ರಮಾಣದಾಗ ದಾಳಿ ಮಾಡೈತಿ. ಸರಿ ಸುಮಾರು 1.5 ವರ್ಷ ತಕ ಕಾದು ಪ್ಲಾನ್ ಮಾಡಿ ತನ್ನ ಪ್ಲಾನ್ ಒಳಗ ಸಕ್ಸಸ್ ಆಗೈತಿ. ಅದು ಅಂತಿಂತ ದಾಳಿ ಅಲ್ರಿ, ಉಕ್ರೇನ್ ಹಿಂದೆಂದೂ ಮಾಡ್ಲಾರ್ದಂತ ದೊಡ್ಡ ಪ್ರಮಾಣದ ದಾಳಿ. ಅದಕ್ಕೆ ಆಪರೇಷನ್ ಸ್ಪೈಡರ್ ವೆಬ್ ಅಂತ ಹೆಸರು ಕೊಟ್ಟಾರ. ಈ ದಾಳಿ ಅನ್ಎಕ್ಸ್ಪೆಕ್ಟೆಡ್. ಇಡೀ ಜಗತ್ತು ನಿಬ್ಬೆರಗಾಗ್ಬಿಟ್ಟಿತ್ತು. ಏನಪ್ಪ ಉಕ್ರೇನ್ ಹಿಂಗ ತಲಿ ಓಡ್ಸೈತಿ ಅಂತ. ಯಾಕಂದ್ರ ಉಕ್ರೇನ್ ದಾಳಿ ಮಾಡಿದ ಪ್ಲಾನ್ ಹಂಗಿತ್ರಿ. ಕಂಟೈನರ್ ಒಳಗ ಡ್ರೋನ್ ಇಟ್ಟ ಡ್ರೋನ್ಗಳಿರೋ ಕಂಟೈನರ್ನ ನೌಕಾಪಡೆ ಎಲ್ಲೆಲ್ಲ ಐತಲ್ಲ ರಷ್ಯಾದ ಅಲ್ಲಿ ನಿಲ್ಸಿ ಅಲ್ಲಿಂದ ರಿಮೋಟ್ ಕಂಟ್ರೋಲ್ ಇಂದ ಬ್ಲಾಸ್ಟ್ ಮಾಡ್ಯಾರ. ಯಾರಿಗೂ ಒಂದು ಕಿಂಚಿತ್ತು ಡೌಟ್ ಬರಲ್ದಂಗ ಇದನ್ನ ಎಕ್ಸಿಕ್ಯೂಟ್ ಮಾಡಿ ಇಡೀ ಜಗತ್ತ ತಿರುಗಿ ನೋಡಂಗ ಮಾಡ್ಯಾರ. ಸರಿ ಸುಮಾರು 117 ಡ್ರೋನ್ಗಳನ್ನ ಕಾರ್ಗೋ ಟ್ರಕ್ ಒಳಗೆ ಹಾಕಿ ಅದನ್ನ ಕಳ್ಳ ಸಾಗಾಣಿಕೆ ಮಾಡಿ ಅಲ್ಲಿ ಇರಿಸಿ ಅಲ್ಲಿಂದ ಎಟ್ ಅ ಟೈಮ್ ಒಂದ ಸಲಕ್ಕೆ ಎಲ್ಲಾ ಡ್ರೋನ್ಗಳನ್ನ ದಾಳಿ ಮಾಡಿ ರಷ್ಯಾನ ಗಾಬರಿ ಆಗ್ಬೇಕು, ನಡಗಬೇಕು ಹಂಗ ಮಾಡ್ಬಿಟ್ಟೈತಿ. ಎಕ್ಸಿಕ್ಯೂಟ್ ಮಾಡಬೇಕು, ಈ ಪ್ಲಾನ್ ಸಕ್ಸಸ್ ಮಾಡೋದು ಬಹಳ ಈಸಿ ಕೆಲಸ ಆಗಿರ್ಲಿಲ್ರಿ. ಸರಿ ಸುಮಾರು ಅವ್ರು ಹೇಳೋ ಪ್ರಕಾರ 1 ವರ್ಷ 5 ತಿಂಗಳ ಕಾಲ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಹೆಂಗ್ ಮಾಡಿದ್ರೆ ಹೆಂಗ್ ಆಕೈತಿ ಅಂತ ಮಾಡಿ ಆಮೇಲೆ ಯುದ್ಧ ಮಾಡ್ಯಾರ್ರಿ. ಉಕ್ರೇನ್ ಇಂಥದ್ದು ಒಂದು ಹೆಜ್ಜೆ ಇಡ್ತೈತಿ ಅಂತ ಯಾರೂ ಹಿಸಿರ್ಲಿಲ್ಲ. ರಿಮೋಟ್ ಕಂಟ್ರೋಲ್ ಮೂಲಕ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರು. ಏನಪ್ಪ ಇಲ್ಲೇ ಬಾಜು ಕದಾವ ಯುದ್ಧ ಮಾಡ್ಯಾರ ಅನ್ನಂಗಿಲ್ರಿ. 2,000 ದೂರ ಇರೋಂತ ವಾಯು ನೆಲೆಗಳ ಮೇಲೆ ಯುದ್ಧ ಮಾಡ್ಯಾರ. ಅಂದ್ರೆ ಅವ್ರ ಪ್ಲಾನ್ ಎಷ್ಟು ಪರ್ಫೆಕ್ಟ್ ಆಗಿ ಹೆಂಗೆಲ್ಲ ತಂತ್ರಗಾರಿಕೆ ಮಾಡಿರಬಹುದು. ಇದ್ರಾಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರ ಎಲ್ಲಾ ಡ್ರೋನ್ಗಳನ್ನು AI ತಂತ್ರಜ್ಞಾನ ಬಳಸಿರುವಂಥವು. ನುರಿತ ತಂತ್ರಜ್ಞಾನ ಜೊತೆ AI ತಂತ್ರಜ್ಞಾನ ಮಿಕ್ಸ್ ಆದ್ರೆ ಹೆಂಗಿರ್ತೈತಿ ಎಫೆಕ್ಟ್ ಅನ್ನೋದನ್ನ ನಿನ್ನೆ ಉಕ್ರೇನ್ ಮಾಡಿರೋ ದಾಳಿಯಿಂದ ನೋಡ್ಬೋದು ನೋಡ್ರಿ. ಉಕ್ರೇನ್ ಪ್ರಕಾರ ರಷ್ಯಾದ ಸಾಕಷ್ಟು ಯುದ್ಧ ಸಾಮಗ್ರಿಗಳು ನಾಶ ಆಗ್ಯಾವ, ಸಾಕಷ್ಟು ಸಾವು ನೋವುಗಳು ಸಂಭವಿಸ್ಯಾವ. ಇದು ರಷ್ಯಾಗ ಒಂದ್ ರೀತಿ ಅನ್ಎಕ್ಸ್ಪೆಕ್ಟೆಡ್ ಇತ್ತು. ರಷ್ಯಾ ಇದನ್ನ ಊಹೆನೂ ಮಾಡಿರ್ಲಿಲ್ಲ. ಎಲ್ಲಾನು ಮುಗೀತು, ಇನ್ನೇ ಶಾಂತ ಆಕೈತಿ ರಷ್ಯಾ ಉಕ್ರೇನ್ ಯುದ್ಧ ಅನ್ನೋಷ್ಟೊತ್ತಿಗೆ ಉಕ್ರೇನ್ ಈ ನಡೆ 3ನೇ ಮಹಾಯುದ್ಧಕ್ಕ ನಾಂದಿ ಆಗ್ತೈತೇನು ಅಂತ ಮಾತು ಕೇಳ್ಬರಕತ್ತಾವ. ರಷ್ಯಾ ಇದಕ್ ಪ್ರತೀಕಾರ ಇದ್ರ ಡಬಲ್ ತೀರಿಸ್ಕೋತೀನಿ ಅನ್ನೋ ರೀತಿ ತನ್ನ ರೋಷಾವೇಶನ ತೋರ್ಸಾಕತ್ತೈತಿ. ಉಕ್ರೇನ್ ಹೇಳ್ತೈತಿ ನಾ ಈಗಲ್ಲ, ಇದು 1.5 ವರ್ಷ ಹಿಂದ ನಾ ಪ್ಲಾನ್ ಮಾಡಿರೋದೈತಿ, ನಮ್ಮ ಪ್ರತೀಕಾರ ಈ ರೀತಿ ಇರ್ತೈತಿ ಅಂತ ನಾ ಉತ್ತರ ಕೊಟ್ಟಿನಿ ಅಂತ ಹೇಳ್ತಾರ. ಇನ್ನು ರಷ್ಯಾ ಈ ಭಯೋತ್ಪಾದಕ ದಾಳಿನ ನಾವು ಸುಮ್ಮನೆ ಬಿಡಂಗಿಲ್ಲ, ಕಾದು ನೋಡ್ರಿ ಅನ್ನೋ ಸೂಚನೆ ಕೊಟ್ಟಾರ. ಈ ಎಲ್ಲದ್ರ ಮಧ್ಯೆ ಏನಾಗುತ್ತೋ ಅನ್ನೋದು ಕುತೂಹಲ. ಆದ್ರ ನಿಮಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂದ್ರ ಪಾಕಿಸ್ತಾನನು ಇದೇ ರೀತಿ ಒಂದು ಪ್ಲಾನ್ ಮಾಡ್ಕೊಂಡು ಕುಂತಿತ್ರಿ ಭಾರತದ ಮೇಲೆ ದಾಳಿ ಮಾಡಾಕ. ಸೇಮ್ ಅಲ್ಲಂದ್ರೂ ಸಿಮಿಲರ್ ಪ್ಲಾನ್. ಮೇ 2024ರಾಗ NIA ಒಂದು ಭಯೋತ್ಪಾದಕರ ತಂಡ ಇಲ್ಲಿ ವಾಸ ಆಗಿತ್ತು ಅಂತ ಬಯಲಿಗೆ ಎಳ್ದಿತ್ತಲ್ರಿ. ಅದ ತಂಡ ನೋಡ್ರಿ, ಐಸಿಸ್ ತಂಡ. ಅದು ಒಬ್ಬ ಸ್ವಘೋಷಿತ ಭಯೋತ್ಪಾದಕ ಭಾರತದಾಗ ಇದ್ಕೊಂಡು ಭಾರತದ ಮೇಲೆ ದಾಳಿ ಮಾಡಕ ರೆಡಿ ಆಗಿದ್ದ. ಮುಂಬೈಯಿಂದ 50 ಕಿಲೋಮೀಟರ್ ದೂರ ಇರೋ ಊರೊಳಗ ಆ ಊರ್ನ ತನ್ನ ವಶ ಮಾಡ್ಕೊಂಡು ತಂದ ಊರ್ ಅನ್ಕೊಂಡು ಅಲ್ಲಿ ಎಲ್ಲರಿಗೆ ಟ್ರೈನಿಂಗ್ ಕೊಡಾಕತ್ತಿದ್ದ ಸಾಕಿಬ್ ನಾಚನ್. ಅವನ ಪ್ಲಾನ್ ಹೆಂಗಿತ್ತಂದ್ರ ಅವ್ ಸಿಗ್ತಿದ್ದಂಗನ ಅವನತ್ತಿಗೆ ಇದ್ದಿದ್ದ ಡ್ರೋನ್ಗಳು, ಅವ್ ಏನೇನೆಲ್ಲ ಪ್ಲಾನ್ ಮಾಡಿದನೋ ಬ್ಲೂ ಪ್ರಿಂಟ್ ಅದೆಲ್ಲ ಸಿಕ್ಕಿತ್ತು. ಅವನ ಪ್ಲಾನ್ ಮೊದಲಿಗೆ ಮುಂಬೈ ಮೇಲೆ ದಾಳಿ, ಆಮೇಲೆ ಎಲ್ಲ ಕಡೆ ದಾಳಿ, ಹಿಂಗ ಒಂದೊಂದು ಅಂದ್ರೆ ಯೋಚನೆ ಮಾಡೋಕ್ಕೂ ಟೈಮ್ ಕೊಡೋದ್ ಬೇಡ, ಒಂದಾದ್ಮೇಲೆ ಒಂದು ಬ್ಲಾಸ್ಟ್ ಮಾಡ್ಕೊತ ಹೋಗೋಣ ಅಂತ ಸಂಚು ರೂಪಿಸಿದ್ದ. ಹಿಂಗ 2023ರಾಗೂ ನಡ್ಗಾದಾಗ ಇಂಥದ ಒಂದು ಭಯೋತ್ಪಾದಕ ತಂಡ ಸಿಕ್ಕಿತ್ತು. ಅಲ್ಲೂ 43ರಿಂದ 50 ಡ್ರೋನ್ಗಳು ಸಿಕ್ಕಿದ್ವು. ಆ ಡ್ರೋನ್ಗಳ ಮೂಲಕ ಇದೇ ರೀತಿ ಡ್ರೋನ್ ದಾಳಿ ಈಗೇನು ಉಕ್ರೇನ್ ರಷ್ಯಾ ಮೇಲೆ ಮಾಡತ್ತಲ್ಲ ಅದೇ ಸಿಮಿಲರ್ ಒಳಗೆ ದಾಳಿ ಮಾಡಕ ರೆಡಿ ಆಗಿದ್ರು. ಅವಾಗೂ NIA ಕೈಯಾಗ ಸಿಕ್ಕ ತಮ್ಮ ಎಲ್ಲಾ ಗುಟ್ನು ರಟ್ಟು ಮಾಡ್ಕೊಂಡಿದ್ರು. ಒಂದ್ ರೀತಿ ನೋಡ್ಬೇಕಂದ್ರ NIA ಏನಾರೆ ಮೈ ಮರ್ತಿತ್ತು ಅಂತಂದ್ರ ಇಷ್ಟೊತ್ತಿಗೆ ಭಾರತದ ಪರಿಸ್ಥಿತಿ ಬಹಳ ಉಲ್ಬಣಗೊಳ್ತಿತ್ತು. ಅದು ಮೊದಲಿಗೆ ಪತ್ತೆ ಆಗಿದ್ರಿಂದ ಎಲ್ಲರೂ ಸೇಫ್ ಆದ್ವಿ.
ಆದ್ರೆ ಈಗ ರಷ್ಯಾ ಉಕ್ರೇನ್ ಯುದ್ಧ ಸ್ವಲ್ಪ ಸಮಾಧಾನ ಆಗೈತಿ ಅನ್ನುಗುಡ್ದ ಉಕ್ರೇನ್ ಯುದ್ಧ ಮಾಡಿದ್ದು ಇಡೀ ಜಗತ್ತನ ಆಶ್ಚರ್ಯ ಪಡಕತ್ ಬಿಟ್ಟೈತಿ. ಶಾಂತಿ ಇದ್ದಂಗ ಮಾಡಿ ಇಷ್ಟು ದೊಡ್ಡ ಮಟ್ಟದಾಗ ಯುದ್ಧ ಮಾಡಿದ್ರಲ್ಲಪ್ಪ ಅಂತ ಎಲ್ಲರದು ಹುಬ್ಬ ಮೇಲಾಗ್ಯಾವ. ಉಕ್ರೇನ್ ರಷ್ಯಾ ಜಗಳ ಏನಾರೇ ಆಗಿರ್ಲಿ, ಆದ್ರ ಇದೇ ರೀತಿ ಪ್ಲಾನ್ ಮಾಡ್ಕೊಂಡು ಎಲ್ಲಾ ದೇಶಗಳು ನಾವು ಯುದ್ಧ ಮಾಡ್ತೀವಿ ಅಂದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗ್ತೈತಿ. ಇದಾ ಉಕ್ರೇನ್ ಇಟ್ಟಿರೋ ಹೆಜ್ಜೆಯಿಂದ 3ನೇ ಮಹಾಯುದ್ಧ ನಡೀತೈತೇನೋ ಅನ್ನೋ ಭಯ ಎಲ್ಲಾ ಕಡೆ ಸೃಷ್ಟಿಯಾಗೈತಿ. ಆದ್ರೆ ನಮ್ಮ ಭಾರತೀಯರಿಗೆ ಸೇಫ್ ಗಾರ್ಡ್ ಆಗಿ NIA ಮತ್ತೆ ರಕ್ಷಣಾ ಪಡೆಗಳು ಇರೋದ್ರಿಂದ ನಮ್ಗ ಇದ್ರ ಚಿಂತೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಎಂಥದೇ ಪ್ಲಾನ್ ಮಾಡಿದ್ರು ಪಾಪಿ ಪಾಕಿಸ್ತಾನಕ್ಕೆ ಬರೋಬ್ಬರಿ ಉತ್ತರ ಕೊಡಕ ನಾವು ರೆಡಿ ಆಗಿದ್ದೀವಿ. ಅಷ್ಟೊಂದು ಸ್ಟ್ರಾಂಗ್ ಆಗಿರೋ ಫೋರ್ಸಸ್ ನಮ್ಮ ಕಡೆ ಅದಾವ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.